ಮಧ್ಯಪ್ರಾಚ್ಯದ ಭೀಕರ ಯುದ್ಧ ಏನು ನಡೀತಾ ಇದೆ, ಎರಡು ಒಂದು ಬಲಿಷ್ಠ ಶಕ್ತಿಗಳ ಒಟ್ಟಿಗೆ, ಅಂದರೆ ಒಂದು ಕಡೆ ಅಮೇರಿಕ ಇಸ್ರೇಲ್, ಮಗದೊಂದು ಕಡೆಯಲ್ಲಿ ಇರಾನ್. ಸೊ ಎಲ್ಲ ಅಂದ್ಕೊಂಡಿದ್ರು ಒಂದು ವಾರ 2 ವಾರ ಈ ಒಂದು ಯುದ್ಧ ನಡೆಯುತ್ತೆ, ಅದಾದಮೇಲೆ ಇರಾನ್ ಶರಣಾಗತಿ ಆಗಿಬಿಡುತ್ತೆ ಅಂತ. ಆದರೆ ಇರಾನ್ನ ದಿಟ್ಟತನವನ್ನು ನೋಡ್ತಾ ಇದ್ರೆ ಇದು ಯಾಕೋ 1 ತಿಂಗಳ ಒಳಗಾಗಿ ಮುಗಿಯುವಂಥ ಯುದ್ಧ ಥರ ಕಾಣಿಸ್ತಾ ಇಲ್ಲ. ಎಷ್ಟು ದಿನ ಎಳಿತೀರೋ ನಾವು ಅಷ್ಟು ದಿನ ಹೋರಾಡ್ತೀವಿ, ಎಷ್ಟು ದಿನ ನಿಮ್ಮ ಕೈಲಿ ಹೊಡೆಯೋಕ್ಕಾಗುತ್ತೋ ನಾವು ಕೂಡ ವಾಪಸ್ ಕೊಡ್ತೀವಿ ಅನ್ನುವಂಥ ದಿಟ್ಟ ನಿರ್ಧಾರವನ್ನು ಈಗ ಸದ್ಯಕ್ಕೆ ಇರಾನ್ ತಾಳಿದೆ. ಸೊ ಈಗ ಈ ಒಂದು ಯುದ್ಧದ ಪರಿಸ್ಥಿತಿಯಲ್ಲಿ ಬೇರೆ ಬೇರೆ ದೇಶಗಳಲ್ಲಿ ಸಿಕ್ಕಾಕೊಂಡಿರುವಂಥ ಭಾರತೀಯರೊಟ್ಟಿಗೆ ನಾವು ಮಾತಾಡ್ತಿದ್ವಿ. ಸೊ ಅದೇ ಥರ ದುಬೈನಿಂದ ಈಗ ನಮ್ಮ ಜೊತೆ ಲೈವ್ನಲ್ಲಿ ಜಾಯ್ನ್ ಆಗ್ತಿದ್ದಾರೆ ಪ್ರಸನ್ನ ಹಾಗೂ ದುಬೈ ಲೋಕು ಅಂತ ಹೇಳಿ. ಇಬ್ರಿಗೂ ನಮಸ್ಕಾರ ಸರ್. ನಮಸ್ತೆ ಸರ್. ಸೊ ಎಲ್ಲಿದ್ದೀರಿ ಸರ್? ದುಬೈನಲ್ಲಿ. ದುಬೈಲಿ ನಾವು ದುಬೈ ಇದೀವಿ. ಅವ್ರ ಮೇ ಬಿ ಫ್ಯೂಚರ್ ಮ್ಯೂಸಿಯಂ ಶೇಖ್ ಜೈದ್ ರೋಡ್ ಅಲ್ಲಿ ಇದ್ದಾರೆ. ಓಕೆ ಓಕೆ. ಸೊ ದುಬೈನ ಒಂದು ಪ್ರಮುಖ ಜಾಗ ಅದು ಇರುವಂಥದ್ದು ಅಲ್ವಾ? ಎಸ್, ಬುರ್ಜ್ ಖಲೀಫಾ ಅಲ್ಲಿಂದ ಜಸ್ಟ್ ಒಂದು 500 ಮೀಟರ್ ಇರ್ಬೋದು ಅಷ್ಟೇ. ಅದು ಬಿಸಿಯೆಸ್ಟ್ ಬಿಸಿನೆಸ್ ಬೇ ಅಂತಾರೆ ಡೌನ್ ಟೌನ್. ಅದು ಬಿಸಿಯೆಸ್ಟ್ ಏರಿಯಾ. ಮತ್ತೆ ನಾವು ಇಲ್ಲಿ ಓಕೆ ಓಕೆ. ಸೊ ಈಗ ನನ್ನ ಪ್ರಶ್ನೆ ದುಬೈ ಲೋಕೋ ಅವರಿಗೆ, ಸೊ ಈಗ ನೀವು ದುಬೈನಲ್ಲಿದ್ದಂತಹ ಸಂದರ್ಭದಲ್ಲಿ ಎಲ್ಲವೂ ಕೂಡ ಶಾಂತವಾದಂತಹ ಪರಿಸ್ಥಿತಿಯಲ್ಲಿ, ಪ್ರತಿ ಯುದ್ಧ ಆದಂತಹ ಸಂದರ್ಭದಲ್ಲಿ ದುಬೈ ಅನ್ಎಫೆಕ್ಟೆಡ್, ಯಾರ ಜೊತೆಗೂ ಕೂಡ ಯುದ್ಧಕ್ಕೆ ಬೀಳೋದಿಲ್ಲ. ಬಟ್ ಈ ಒಂದು ಯುದ್ಧ ಶುರುವಾದಂತಹ ಸಂದರ್ಭದಲ್ಲಿ ನಿಮಗೆ ಹೆಂಗ ಅನ್ನಿಸ್ತು? ನಮ್ಮ ದೇಶಕ್ಕೂ ಅಟ್ಯಾಕ್ ಮಾಡ್ಬಿಟ್ರಲ್ಲ ಅಂತ ಅನ್ನಿಸ್ತಾ? ಹೆಂಗಿತ್ತು ನಿಮ್ಮ ಒಂದು ಮೈಂಡ್? ಎಲ್ಲ ಶಾಕ್ ಆಗಿದ್ವಿ, ಯಾಕೆಂದ್ರೆ ಯಾರು ಎಕ್ಸ್ಪೆಕ್ಟ್ ಮಾಡಿಲ್ಲ. ಸಡನ್ ಆಗಿ ಈ ತರ ಫ್ಲೈಟ್ಸ್ ಎಲ್ಲ ಸಸ್ಪೆಂಡ್ ಆದಾಗ ನಾವು ಅಬುದಾಬಿಯಲ್ಲಿ ಡ್ರೋನ್ ಪ್ರತಾಪವನ್ನು ಬಿಡಕ್ ಹೋಗಿದ್ವಿ. ಇಮ್ಮಿಡಿಯೇಟ್ ಎಲ್ಲಾ ಫ್ಲೈಟ್ಸ್ ಕ್ಯಾನ್ಸಲ್ ಅಂತ ಗೊತ್ತಾಯ್ತು. ನಮ್ಗೆ ಎಕ್ಸ್ಪೆಕ್ಟೇ ಮಾಡಿಲ್ಲ. ಸ್ವಲ್ಪ ನ್ಯೂಸ್ ಬರ್ತಾ ಇತ್ತು, ಆದ್ರೆ 100% ಹೋಗ್ಸಿತ್ತು ಸೀದಾ ಫ್ಲೈಟ್ಸ್ ಎಲ್ಲ ಶೆಡ್ಯೂಲ್ ಇದೆ ಅಂತ. ಅಲ್ಲಿಗೆ ಹೋದ್ಮೇಲೆನೆ ಬೋರ್ಡಿಂಗ್ ಪಾಸ್ ಒಂದ್ ಸಿಕ್ಕಿಲ್ಲ. ಸೊ ಎಲ್ಲ ಕ್ಯಾನ್ಸಲ್ ಆಯ್ತು. ಇಮಿಡಿಯೇಟ್ ರಿಟರ್ನ್ ಬಂದಾಗ ಇಲ್ಲಿ ಬಹಳಷ್ಟು ಜನ ಸ್ಟ್ರಕ್ ಆಗಿದ್ದಾರೆ ಅಂತ ನ್ಯೂಸ್ ಅಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ತಾ ಇದ್ವಿ. ಇಮಿಡಿಯೇಟ್ ಅದನ್ನ ನೋಡಿ ನಾವೇನಾದ್ರೂ ಒಂದು ಪ್ಲಾನ್ ಆಗ್ಬೇಕು ಅಂತ ಡ್ರೋನ್ ಪ್ರತಾಪ್ ಮತ್ತೆ ಅವ್ರ ಜೊತೆ ಒಬ್ರು ಇನ್ವೆಸ್ಟರ್ ಎಲ್ಲ ಬಂದಿದ್ರು. ಸೊ ಅವ್ರ ಜೊತೆ ಸೇರಿ ನಾವೊಂದು ಟೀಮ್ ಮಾಡಿ ನಿಮ್ ಮುಖಾಂತರ ಟಿವಿ ಚಾನಲ್ ಮುಖಾಂತರ ಎಲ್ಲ ಕಾಂಟ್ಯಾಕ್ಟ್ ಮಾಡಿ ಒಂದು ಚೀಫ್ ಮಿನಿಸ್ಟರ್ ಲೆವೆಲ್ಗೆ ಇದು ಮಾಡಿ ಇವಾಗ ಬಳ್ಳಾರಿ ಟೀಮ್ ಬರ್ತಾ ಇದೆ ಇವತ್ತು. ಅದೊಂದು ಗುಡ್ ನ್ಯೂಸ್. ಮೇ ಬಿ ಫ್ಲೈಟ್ ಬೋರ್ಡಿಂಗ್ ಆಗಿ ಕುತ್ಕೊಳ್ಳೋವರೆಗೂ ಗ್ಯಾರಂಟಿ ಇಲ್ಲ. ಕೆಲವೊಂದು ಬಂದು ಫ್ಲೈಟ್ ಹತ್ರ ಬಂದು ಮತ್ತೆ ರಿಟರ್ನ್ ಕಳಿಸ್ತಾ ಇದಾರೆ. ಸೊ ಅಲ್ಲಿ ಆತರ ಇವಾಗ ಅದ್ರಲ್ಲಿ ಒಬ್ರು ಹಾಸ್ಪಿಟಲೈಸ್ಡ್ ಆಗಿದ್ದಾರೆ. ಒಂದು ಬಳ್ಳಾರಿ ಫ್ಯಾಮಿಲಿ, ಒಂದು ಅಜ್ಜಿ, ಓಲ್ಡ್ ಏಜ್ ಅವರು. ಮೇ ಬಿ ಅವರು ಫ್ಲೈಟ್ ಹತ್ತಿದ್ರೆ ಅವ್ರಿಗೆ ಉಸಿರಾಡೋ ತೊಂದರೆ ಆಗ್ಬೋದು. ಅದಕ್ಕೋಸ್ಕರ ಅವರು ಇಲ್ಲೇ ಉಳ್ಕೊಳ್ತಾರೆ, ಅವ್ರ ಹಸ್ಬೆಂಡ್ ವೈಫ್. ಮಿಕ್ಕಿದವ್ರೆಲ್ಲ ಎಷ್ಟಿದಾರೆ ಅವ್ರ ಟೀಮಲ್ಲಿ ಇಬ್ಬರು ಬಿಟ್ಟು ಮಿಕ್ಕಿದವ್ರು ಹೊರಡ್ತಾ ಇದಾರೆ. ಇವತ್ತು ಶಾರ್ಜಾ ಇಂದ ಡೈರೆಕ್ಟ್ ಕೊಚ್ಚಿನಿಂದ ಮತ್ತೆ ನಮ್ ಬೆಂಗಳೂರಿಗೆ ಬರೋ ಚಾನ್ಸಸ್ ಇದೆ. ಅದೊಂದಿದೆ. ಮತ್ತೆ ಈ ಕಡೆ ಪ್ರೆಗ್ನೆಂಟ್ ವುಮೆನ್, ಕೆಲವೊಂದು ಓಲ್ಡ್ ಏಜ್ ಪೀಪಲ್, ತಂದೆ, ಬಹಳಷ್ಟು ಜನ ಆದ್ರೆ ಸಿಂಗಲ್ ಬಂದಿರೋದು 2-3 5 ಜನ ಆತರ ಸ್ಟ್ರಕ್ ಆಗಿರೋರು ಇದಾರೆ. ನಾವು ಟ್ರೈ ಮಾಡ್ತಾ ಇದೀವಿ ಎಲ್ಲ ಒಂದತ್ರ ಅವ್ರನ್ನ ಕಮ್ಯುನಿಕೇಟ್ ಮಾಡಿ ಒಂದು ಗ್ರೂಪ್ ಮಾಡಿ ಅವ್ರಿಗೆ ಗೂಗಲ್ ಎಂಬಾಸಿ ಫಾರಂ ಎಲ್ಲ ಫಿಲ್ ಮಾಡಿ ಏನೇ ಸಿಚುಯೇಷನ್ ಅಲ್ಲಿ ಎಲ್ರು ಒಂದು ಕಾಂಟ್ಯಾಕ್ಟ್ ಮಾಡ್ಬೇಕು ಅಂತ ಟ್ರೈ ಮಾಡ್ತಾ ಇದೀವಿ. ವೆರಿ ನೈಸ್. ಸೊ ಈಗ ಪ್ರಸನ್ನ ಅವರೊಟ್ಟಿಗೆ ಮಾತಾಡ್ತೀನಿ ಸರ್. ಈಗ ನೀವಿರುವಂತಹ ಒಂದು ಪರಿಸ್ಥಿತಿ ಏನಿದೆ, ಈಗ ಸೇಫ್ ಅಂತ ಹೇಳ್ಬೋದು. ದುಬೈನ ಸರ್ಕಾರ ಅಂದ್ರೆ UAE ಸರ್ಕಾರನೇ ಅದನ್ನ ಅಧಿಕೃತ ಪಡಿಸಿದೆ. ಸೊ ಈಗ ಎಲ್ಲವೂ ಕೂಡ ನಾರ್ಮಲ್ಸಿಗೆ ಬಂದಿರೋದ್ರಿಂದ, ಸಹಜ ಸ್ಥಿತಿಯತ್ತ ಮರಳಿರೋದ್ರಿಂದ, ಸೊ ಎಷ್ಟು ಇಂಪಾರ್ಟೆಂಟ್ ಈ ಒಂದು ಮೊಮೆಂಟ್ ನಿಮಗೆ? ಅಂದರೆ ಇಷ್ಟು ದಿನಗಳ ಕಾಲ ಅಯ್ಯೋ ನಡೀತಾ ಇದೆ ಯುದ್ಧ, ನಾವು ಕೂಡ ಸಿಕ್ಕಾಕೊಂಡ್ಬಿಟ್ಟಿದ್ದೀವಿ ಅಂತ. ಬಟ್ ಈಗ ಒಂದು ರೀತಿಯಾದಂಥ ನಿರಾಳತೆ. ಸೊ ಹೆಂಗ ಅನಿಸ್ತಾ ಇದೆ ಒಂದು ಕ್ಷಣ ನಿಮಗೆ? ಸರ್ ಖಂಡಿತವಾಗ್ಲೂ ನಿರಾಳತೆ ಅಂತ ಹೇಳಕ್ ಆಗಲ್ಲ, ಯಾಕಂದ್ರೆ ನಮ್ಗೆ ಫ್ಲೈಟ್ ಇನ್ನು ಕನ್ಫರ್ಮ್ ಆಗಿಲ್ಲ. ಸೊ ಏನಾಗಿದೆ ಅಂದ್ರೆ ನಾವು ವಿಜಯರತ್ನ ಅವಾರ್ಡ್ಗೆ ಬಂದವರು 28 ಜನ, ಅದ್ರ ಜೊತೆಗೆ ಅವರ ಫ್ಯಾಮಿಲಿ ಹಾಗೆ ನಮ್ಮ ಫ್ರೆಂಡ್ಸ್ ಗಳೆಲ್ಲ ಜೊತೆಲೇ ಇದ್ದೀವಿ. ಸೊ ಆಲ್ಮೋಸ್ಟ್ ನಾವು ಈ ಹೋಟ್ಲಲ್ಲಿ, ಮಿಲಿನಿಯಂ ಹೋಟ್ಲ್ ಅಂತ ಹೇಳಿ ಶೇಖ್ ಜಾಯದ್ ಹೋಟ್ಲಲ್ಲಿ 70 ಜನಕ್ಕಿಂತ ಜಾಸ್ತಿನೇ ಇಲ್ಲೇ ಇದ್ದೀವಿ. ಫ್ಲೈಟ್ ಕನ್ಫರ್ಮ್ ಆಯ್ತಾ ಇದೆ, ಪುನಃ ಕ್ಯಾನ್ಸಲ್ ಆಯ್ತಾ ಇದೆ. ಹಾಗಾಗಿ ಇನ್ನು ನಿರಾಳತೆ ಇಲ್ಲ. ಬಟ್ ನಮ್ಮ ಇವರು ವಿಜಯರತ್ನ ಅವಾರ್ಡ್ ಹೋಸ್ಟ್ ಮಾಡಿದಂತ ವೇರಲ್ ಸಂಸ್ಥೆ ಇವರು MD ಆದಂತ ಆನಂದ್ ಸಂಕೇಶ್ವರ್ ಅವರು ಚಾರ್ಟರ್ಡ್ ಫ್ಲೈಟ್ ಅರೇಂಜ್ ಮಾಡಕ್ಕೆ ಎಲ್ಲ ವ್ಯವಸ್ಥೆ ಮಾಡ್ತಾ ಇದ್ದಾರೆ. ಬಟ್ ಅದು ಇಂಡಿಯನ್ ಗವರ್ಮೆಂಟ್ ಇಂದ ಅಪ್ರೂವಲ್ ಸಿಕ್ಕಿದ ತಕ್ಷಣ ನಮ್ಗೆ ಅದು ಕನ್ಫರ್ಮ್ ಆಗುತ್ತೆ. UAE ಇಂದ ಕನ್ಫರ್ಮ್ ಆಗಿದೆ, ಬಟ್ ಅಲ್ಲಿಂದ ಇಂಡಿಯಾದಿಂದ ಕನ್ಫರ್ಮೇಶನ್ ಬರ್ಬೇಕು ಲ್ಯಾಂಡಿಂಗ್ ಗೆ, ಇದಕ್ಕೆಲ್ಲ. ಸೊ ನಾವು ಅದಕ್ಕೆ ವೇಟ್ ಮಾಡ್ತಾ ಇದೀವಿ. ಇನ್ನು ಕನ್ಫರ್ಮೇಶನ್ ಪ್ರಾಪರ್ ಆಗಿ ಸಿಗ್ಲಿಲ್ಲ ಸರ್. ರೈಟ್. ಸೊ ನಿಮ್ಮೊಟ್ಟಿಗೆ ಎಷ್ಟು ಜನ ಇದ್ದಾರೆ ಸರ್? ನಮ್ಮಲ್ಲಿ ಇಲ್ಲಿ ಹೋಟ್ಲ್ ನಾವು ಟೋಟಲ್ 74 ಜನ ಇದೀವಿ ಸರ್, ಫ್ರೆಂಡ್ಸ್ ಎಲ್ಲ ಸೇರಿ. ಫ್ರೆಂಡ್ಸ್ ಹಾಗೂ ವಿಜಯರತ್ನ ಅವಾರ್ಡ್ ಸ್ವೀಕಾರ ಮಾಡಿದವರು ಹಾಗೂ ಅವ್ರ ಫ್ಯಾಮಿಲಿ ಅವರು, ಹಾಗೆ ನಮ್ ಜೊತೆ ಬಂದಂತ ಫ್ರೆಂಡ್ಸ್ ಗಳು ಎಲ್ರು ಇಲ್ಲೇ ಇದ್ದೀವಿ ಸರ್. ಓಕೆ. ಸೊ ಆ ಕೊನೆ ಕ್ಷಣದ
ಒಂದು ಅಪ್ರೂವಲ್ಗೋಸ್ಕರ ಕಾಯ್ತಾ ಇದ್ದೀರಿ, ಆ ಪರ್ಮಿಷನ್ಗೋಸ್ಕರ ಕಾಯ್ತಾ ಇದ್ದೀರಿ ನೀವು. ಒಂದು ಸರ್ತಿ ಆ ಕಡೆಯಿಂದ ಸರ್ಕಾರದಿಂದ ಸಿಕ್ತಂದ್ರೆ ವಾಪಸ್ ತಾಯ್ನಾಡಿಗೆ ಬರುವಂಥದ್ದೇ. ಹೌದು ಹೌದು ಖಂಡಿತವಾಗ್ಲು. ರೈಟ್ ಸರ್. ಬಟ್ ನಿಜವಾಗ್ಲೂ ನಮ್ಮ ಕನ್ನಡಿಗರು ಅಲ್ಲಿ ಸಿಕ್ಕಾಕೊಂಡಂತಹ ಸಂದರ್ಭದಲ್ಲಿ ನಮಗೊಂದು ರೀತಿ ಕಳವಳ ಆಯಿತು, ಯಾವ ರೀತಿಯಾಗಿ ಇವರು ಹೊರಗಡೆ ಬರ್ತಾರೆ ಅಂತ. ಯಾಕಂದ್ರೆ ಇಡೀ ಕಂಪ್ಲೀಟ್ ಆ ಝೋನೇ ಈಗ ಯುದ್ಧದ ಪರಿಸ್ಥಿತಿನ ಎದುರಿಸ್ತಾ ಇರೋದ್ರಿಂದ ನಮ್ಮವ್ರು ಹೆಂಗೆ ಬರ್ತಾರೆ ಅಂತ ನಮಗೊಂದು ಕಳವಳ ಆಯಿತು. ಬಟ್ ನಮ್ಮ ಕೇಂದ್ರ ಸರ್ಕಾರ ಇರ್ಬೋದು, ಜೊತೆಗೆ ರಾಜ್ಯ ಸರ್ಕಾರ ಏನೊಂದು ಕೋಆಪರೇಷನ್ ಜೊತೆಗೆ ಕೋಆರ್ಡಿನೇಷನನ್ನು ಮಾಡ್ಕೊಳ್ತಾ ಅಲ್ಲಿನ ಜನರನ್ನು ಅಂದರೆ ಭಾರತೀಯರನ್ನು ವಾಪಸ್ ಕರೆತರುವಂಥ ಕೆಲಸವನ್ನು ಮಾಡ್ತಾ ಇದೆ. ನಿಜವಾಗ್ಲೂ ಹ್ಯಾಟ್ಸ್ ಆಫ್. ಸೊ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್? ಖಂಡಿತವಾಗ್ಲೂ ಒಳ್ಳೆ ಕೆಲ್ಸನೇ. ಆದ್ರೆ ಇಲ್ಲಿ ನಮ್ಗೆ ನೋಡ್ತಾ ಇದ್ರೆ ಹೊರಗಡೆ ಯಾವುದೇ ಯುದ್ಧದ ವಾತಾವರಣ ಕಾಣ್ತಾ ಇಲ್ಲ. ಆಕಾಶ ನೋಡಿದ್ರೆ ಮಾತ್ರ ನಮ್ಗೆ ಅನ್ಸುತ್ತೆ ಯುದ್ಧ ನಡೀತಾ ಇದೆ ಅಂತ. ಬಟ್ ನಮ್ಗೆ ಇವಾಗ ಹೇಗಾಗಿದೆ ಅಂದ್ರೆ ಇಲ್ಲಿ ಇದ್ದು ಇಲ್ದಂತ ಆ ತರ ಆಗಿದೆ. ಯಾಕಂದ್ರೆ ನಾವು ನಮ್ದು ತಾಯ್ನಾಡು ನಮ್ ಭಾರತಕ್ಕೆ ಬಂದ್ರೆ ನಮ್ಗೆ ಎಲ್ಲಾ ಫ್ರೀಡಮ್ ಅಥವಾ ನಮ್ ಕೆಲಸ ಕಾರ್ಯಗಳು ನಡೀತದೆ. ಸೊ ಇಲ್ಲಿ ನಮ್ಗೆ ಎಲ್ಲ ಇದೆ, ಆದ್ರೂ ನಮ್ಗೆ ಮನಶಾಂತಿ ಅನ್ನೋದು ಸ್ವಲ್ಪ ಇಲ್ಲ. ಸೊ ಹಾಗಾಗಿ ನಾವು ಕನ್ಫರ್ಮೇಷನ್ ಕಾಯ್ತಾ ಇದೀವಿ ಸರ್. ರೈಟ್ ರೈಟ್. ಸೊ ಕ್ವಿಕ್ ಆಗಿ ಲೋಕ ಅವರೇ ನೀವು ಕೂಡ ಹೇಳ್ಬಿಡಿ, ಈ ಒಂದು ಪರಿಸ್ಥಿತಿ ನಿಮಗೆ ಯಾವ ಥರದ ಒಂದು ಫೀಲಿಂಗ್ ಅನ್ನ ಕೊಡ್ತಾ ಇದೆ ಅಂತ. ಸರ್ ಇವಾಗ ಸುಮ್ನೆ ಒಂಥರ ಪ್ರಾಬ್ಲಮ್ ಕ್ರಿಯೇಟ್ ಆದಂಗಿದೆ. ಯಾಕೆಂದ್ರೆ ಇಲ್ಲಿ ಆ ತರ ರೀತಿ ದೊಡ್ಡ ಲೆವೆಲ್ಗೆ ಏನ್ ಆಗ್ತಾ ಇಲ್ಲ. ಪ್ರಾಬ್ಲಮ್ ಏನಂದ್ರೆ ಎಲ್ಲ ಅಲ್ಲೆಲ್ಲೇ ಸ್ಟ್ರಕ್ ಆಗಿ ಸಿಂಪಲ್ ಯೂಸ್. ಇವಾಗ ನೋಡಿ ಓಲ್ಡ್ ಏಜ್ ಅವರೆಲ್ಲ ಅವ್ರೇನೋ ಒಂದು ಟೂರಿಸ್ಟ್ಗೋಸ್ಕರ ಬಂದು ನೋಡ್ಕೊಂಡು ಹೋಗಕ್ ಹೋಗಿ ಬಹಳಷ್ಟು ಕಷ್ಟಗಳು ಅನುಭವಿಸ್ತಾ ಇದಾರೆ. ಇವಾಗ ಅವ್ರನ್ನ ಏನಾದ್ರು ಮಾಡಿ ಕಳ್ಸ್ಕೊಡ್ಬೇಕಷ್ಟೇ. ಇಮಿಡಿಯೇಟ್ ಆಗಿ ನಾವೆಲ್ಲ ರಿಕ್ವೆಸ್ಟ್ ಮಾಡಿದ್ವಿ, ಎಲ್ಲ ಶಾಸಕರ ಹತ್ರ ಎಲ್ಲ ಕೇಳ್ತಾ ಇದೀವಿ. ಸೊ ಎಲ್ಲ ಅರೇಂಜ್ಮೆಂಟ್ ಮಾಡ್ತಾ. ಏನಂದ್ರೆ ಇವಾಗ ನಮ್ದು ಇಲ್ಲಿ ಲೋಕಲ್ ನಮ್ದು ಬಿಸ್ನೆಸ್ ಇದ್ರೂನು ನಮ್ದಕ್ಕೆಲ್ಲ ಎಫೆಕ್ಟ್ ಆಗ್ತಾ ಇದೆ ಲೋಕಲ್. ರೈಟ್ ರೈಟ್. ಅಂದ್ರೆ ಇವಾಗ ನಾರ್ಮಲ್ ಆಗಿ ನಡೀತಾ ಇತ್ತು ಲೈಫ್. ಸೊ ಸಿಂಪಲ್ ಇಲ್ಲೇನು ಅಷ್ಟು ದೊಡ್ಡ ಇದ್ರ ರೀತಿಯಲ್ಲಿ ಏನ್ ಆಗಿಲ್ಲ. ಬಟ್ ಏನಂದ್ರೆ ಜನ ಪ್ಯಾನಿಕ್ ಆಗ್ಬಿಟ್ಟು ಬಹಳ ಇನ್ನು ಬರುವಂತ ದಿವಸದಲ್ಲಿ ಬಹಳ ಕಷ್ಟ ಅನುಭವಿಸೋ ರೀತಿ ಆಗಿದೆ. ಇದೇನಾದ್ರು ಫ್ಲೈಟ್ಸ್ ಏನಾದ್ರು ಆಗಿಲ್ಲ, ಎಲ್ಲ ರೀಶೆಡ್ಯೂಲ್ ಆಗ್ತಾ ಇದೆ, ಕಂಟಿನ್ಯೂಸ್ ರೀಶೆಡ್ಯೂಲ್ ಆಗ್ತಾ ಇದೆ, ಟ್ರೈ ಮಾಡ್ತಾ ಇದಾರೆ. ಸೊ ಇದು ಕಂಟಿನ್ಯೂಸ್ ಆದ್ರೆ ಲಾಜಿಮ್ ನಮ್ಮ ಕರ್ನಾಟಕ ಗೌರ್ಮೆಂಟ್ ಪ್ರತಿಯೊಬ್ಬರು ಸ್ವಲ್ಪ ಸಪೋರ್ಟ್ ಮಾಡ್ಬೇಕು. ಫೈನಾನ್ಷಿಯಲ್ ಇಲ್ಲಿ ಕಷ್ಟದಲ್ಲಿ ಅನುಭವಿಸ್ತಾ ಇದಾರೆ. ಸೊ ಇವಾಗ ಏನಾದ್ರು ಕಂಟಿನ್ಯೂಸ್ ರೆಡಿ ಆಗಿ ಬಂದ್ರೆ ನೋ ಪ್ರಾಬ್ಲಮ್. ಬರುವಂತ ದಿವಸ ಕಂಟಿನ್ಯೂಸ್ ಆದ್ರೆ ನಮ್ ಗೌರ್ಮೆಂಟ್ ಕಡೆಯಿಂದ ಸ್ವಲ್ಪ ಸಪೋರ್ಟ್ ಬೇಕಾಗಿದೆ. ಸೊ ನಾವು ಆ ನಿಟ್ಟಿನಲ್ಲಿ ಯಾವ ರೀತಿಯಾದಂತಹ ಒಂದು ನೆರವು ಬೇಕೋ ಆ ನೆರವಿಗೆ ನಾವು ಕೂಡ ಸಿದ್ಧರಾಗಿದ್ದೀವಿ ಸರ್. ಅದು ಯಾವ ರೀತಿಯಾಗಿ ಸರ್ಕಾರಕ್ಕೆ ತಲುಪಿಸ್ಬೇಕೋ ಆ ಕೆಲಸವನ್ನ ಖಂಡಿತವಾಗ್ಲೂ ನಾವು ಮಾಡ್ತೀವಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ಪ್ರಸನ್ನ ಅವರೇ, ಜೊತೆಗೆ ದುಬೈ ಲೋಕ ಅವರೇ ನಮ್ಮ ಜೊತೆ ಜಾಯಿನ್ ಆಗಿದ್ದಕ್ಕೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.